ಮಗನಿಗೆ ಕಟಿಂಗ್ ಮಾಡಿಲ್ಲ ಅಂತ ತಂದೆಯೊಬ್ಬರು ಸಲೂನ್ ಶಾಪ್ಗೆ ನುಗ್ಗಿ ಥಳಿಸಿರುವಂತಹ ಘಟನೆ ಆಗಿದೆ. ಇದು ಸಲೂನ್ ಶಾಪ್ಗೆ ನುಗ್ಗಿ ಮೂವರಿಗೆ ತಂದೆಯೇ ಹಿಗ್ಗಾಮುಗ್ಗವಾಗಿ ಥಳಿಸಿದ್ದಾರೆ. ಮಗನಿಗೆ ಕಟಿಂಗ್ ಮಾಡದ ಆರೋಪದ ಹಿನ್ನೆಲೆ ತಂದೆ ಸಲೂನ್ ಶಾಪ್ಗೆ ನುಗ್ಗಿ ಥಳಿಸಿದ್ದಾರೆ. ಹುಬ್ಬಳ್ಳಿ ನವನಗರದ ಎಪಿಎಂಸಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿರೋದು. ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ವಿಜಯ್ ಕುಮಾರ್ ಅಪ್ಪಾಜಿ ಸಹಚರರಿಂದ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸುನೀಲ್, ಇವರು ಕಟಿಂಗ್ ಮಾಡಲ್ಲ ಅಂತ ಹೇಳಿದ್ಯಾಕೆ? ಇವಾಗ ಅವರು ಅಲ್ಲಿಗೆ ಹೋಗಿ ಕಟಿಂಗ್ ಮಾಡಿಸ್ಬೇಕು ಅಂತಂದ್ರೆ ಬೇರೆ ಸಲೂನ್ ಆಪ್ಷನ್ ಇತ್ತು, ಅಲ್ಲೇ ಹೋಗಿ ಅಂದ್ರೆ ಏನಾದ್ರು ಬೇರೆ ಏನಾದ್ರು ಗಲಾಟೆ ಇತ್ತಾ? ಆ ವಿಚಾರವಾಗಿ ಕಟಿಂಗ್ ಮಾಡಲ್ಲ ಅಂದ್ರು, ಅದಕ್ಕೆ ಇವ್ರು ಬಂದು ಹೊಡೆದ್ರು, ಹಂಗಾಗಿದ್ಯಾ ಏನಾದ್ರು ಈ ಘಟನೆಯಲ್ಲಿ? ಎಸ್ ಅರ್ಪಿತಾ, ಈ ನಿಮ್ಮ ಮಾತಿನಲ್ಲೂ ಕೂಡ ಒಂದಿಷ್ಟು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಮೊದಲಿಗೆ ಈ ವಿಜಯ್ ಅಪ್ಪಾಜಿ ಅನ್ನೋರು ಒಂದು ಮುಖಂಡರಾಗಿರ್ತಾರೆ. ಇವರ ಮಗ ಅಲ್ಲಿನ ನವನಗರದ ಒಂದು ಸೆಲ್ಯೂನ್ಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಒಂದಿಷ್ಟು ಇರಿಸು ಮುರುಸಿನ ಘಟನೆಗಳು ನಡೆದಿರುವಂತದ್ದು ಮತ್ತು ಆತನ ಮನಸ್ಸಿಗೆ ನೋವಾದ ರೀತಿಯಲ್ಲಿ ಆ ಕಟಿಂಗ್ ಶಾಪ್ ಅವರು ನಡೆದುಕೊಂಡಿದ್ದಾರೆ ಅನ್ನೋದು ಆರೋಪ. ಸೊ ಈ ಆರೋಪವನ್ನ ಮಗ ತಂದೆ ಮುಂದೆ ಮಾಡ್ತಾನೆ. ಇದರಿಂದ ಕೆಂಡಮಂಡಲವಾದ ತಂದೆ ಸೆಲೂನ್ಗೆ ನುಗ್ಗಿ ಫಸ್ಟಿಗೆ ಮಗನನ್ನ ಕೇಳ್ತಾರೆ, ಯಾರು ನಿನ್ ಜೊತೆ ಆ ರೀತಿಯಾಗಿ ನಡ್ಕೊಂಡಿದ್ದಂತ ಹೇಳಿ ಅವರಿಗೆ ಅಲ್ಲಿ ಸಿಕ್ಕಂತ ರಾಡ್ ನಿಂದ ಹಲ್ಲೆ ಮಾಡಿರುವಂತದ್ದು ಈಗ ಒಂದು ಸಿಸಿ ಕ್ಯಾಮೆರಾ ದೃಶ್ಯಾವಳಿಯಲ್ಲಿ ಕಂಡು ಬರ್ತಾ ಇರುವಂತದ್ದು. ಸೊ ಘಟನೆ ಹಿನ್ನೆಲೆ ಏನು, ನಿಜಕ್ಕೂ ಕೂಡ ಆ ಬಾಲಕನಿಗೆ ಯಾರು ಅನುಚಿತವಾಗಿ ವರ್ತನೆ ಮಾಡಿದ್ರು ಅನ್ನೋದು ಪೊಲೀಸರು ತನಿಖೆ ಮೂಲಕ ಹೊರತರಬೇಕಾಗಿದೆ. ಆದ್ರೆ ಏನೇ ಇರಲಿ ಕೂಡ ಹೀಗೆ ಒಬ್ಬ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರುವಂತದ್ದು ನಿಜಕ್ಕೂ ಕೂಡ ಯಾರು ಕೂಡ ಸಹಿಸಲಾಗೋದಿಲ್ಲ. ಸೊ ಈ ವಿಚಾರವಾಗಿ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತದೆ ಮತ್ತು ಆರೋಪಗಳು ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸೊ ಇಂತಹ ಒಂದು ಘಟನೆ ಆಗಿದ್ರು ಕೂಡ ಇನ್ನು ನವನಗರ ಪೊಲೀಸರು ಮಾಧ್ಯಮಗಳು ಕೇಳುವ ತನಕ ಕೂಡ ಪ್ರಕರಣ ದಾಖಲಾಗಿದೆ. ಈಗ ತರಾತುರಿಯಲ್ಲಿ ಪ್ರಕರಣ ದಾಖಲಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಹುಬ್ಬಳ್ಳಿ ಸುರಕ್ಷಿತ ಅಂತ ಹೇಳಲಾಗ್ತಾ ಇತ್ತು. ಇಂತಹ ಘಟನೆಗಳು ಅಮಾಯಕ ಕಾರ್ಮಿಕರ ವಿರುದ್ಧ ಹಲ್ಲೆ ಮಾಡ್ತಿರುವಂತದ್ದು ಒಂದು ರೀತಿಯ ಮುಜುಗರ ಪೊಲೀಸ್ ಇಲಾಖೆಗೆ ತಂದಿರುವಂತದ್ದು. ಧನ್ಯವಾದ ಸುನೀಲ್, ನಿಮ್ಮೆಲ್ಲ ಮಾಹಿತಿಗಾಗಿ.